ಬೆಳೆಗಾರರು ಹೊತ್ತಿಸಿದ್ದ ಕಿಚ್ಚು ಬಹುತೇಕ ಕಡೆ ತಣ್ಣಗಾಗಿದೆ. ಕಬ್ಬು ಬೆಳೆಗಾರರ ಹೋರಾಟ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ರೆ ಇನ್ನೂ ಕೆಲವು ಕಡೆಗಳಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಸರ್ಕಾರ ನಿಗದಿ ಮಾಡಿರುವ ದರ ನಮಗೆ ಸಾಕಾಗಿಲ್ಲ, ನಾವು ಏನು ಡಿಮ್ಯಾಂಡ್ ಇಟ್ಟಿದ್ದೀವೋ ಆ ಬೆಲೆಯನ್ನೇ ಕೊಡಬೇಕು ಅಂತ ಹೇಳಿ ವಿಜಯಪುರ ಹಾಗೆಯೇ ಬಾಗಲಕೋಟೆಯಲ್ಲಿ ರೈತರು ತೀವ್ರ ಸ್ವರೂಪದಲ್ಲಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ಕಬ್ಬಿನ ಬೆಲೆ ದರ ನಿಗದಿಗೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ನಡೀತಾ ಇರುವಂತಹ ಹೋರಾಟ ಇವತ್ತಿಗೂ ಕೂಡ ಅಂತ್ಯ ಆಗಿಲ್ಲ. ಹೋರಾಟ ಮುಂದುವರೆದಿದೆ. ಈ ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ರೈತರ ಪರವಾಗಿ ಕೆಲಸ ಮಾಡಿಲ್ಲ. ಅದಕ್ಕೆ ನಮ್ಮ ಹೋರಾಟ ಮುಂದುವರೆದೈತಿ. ಹೋರಾಟ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರೆದ. ಅವ್ರು ಏನಾರ ಗಂಡ ಗುಂಡಾಳಿ ಮಾಡ್ಕ್ಯಾರ ಕಾರ್ಖಾನೆ ಅವ್ರು ಇವ್ರು ಮಾಡ್ಕ್ಯಾರ ಏನಾರ ಗೋಲ್ಮಾಲ್ ಮಾಡಿದ್ರೆ ನಾವು ನಡೆಯಂಗಿಲ್ಲ. ಅವ್ರು 3300 ಅಂದ್ರೆ ಎಸ್ ಅಂದ್ ಬಿಡ್ತಾರೆ. ಅವ್ರ ಆದ್ರೆ ರಿಕವರಿ ಬೇಸ್ ಮೇಲೆ ನಮಗ್ ರೇಟ್ 3100 3050 ರೂಪಾಯಿ ಸಿಕ್ಕರ ಯಾರು ಬಲಿ ಹಾಕ್ತಾರ ಹೇಳ್ರಿ? ವೇದಿಕೆಗೆ DC ಬರ್ತಾರೋ ಏನೋ ಮಂತ್ರಿ ಬರ್ತಾರೋ ಬರ್ಲಿ, ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿದೈತಿ. ಎಲ್ಲ ನಿಟ್ಟುಸಿರು ಬಿಟ್ಟಿದ್ರು, ಎಲ್ಲರೂ ಖುಷಿ ಪಟ್ಟಿದ್ರು, ರೈತರು ಸಿಹಿ ತಿಂದು ಸಂಭ್ರಮಾಚರಣೆ ಮಾಡಿದ್ರು. ಸಕ್ಕರೆ ಕಾರ್ಖಾನೆಗಳ ಕಾರ್ಮಿಕರು ಕೂಡ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದರು. ಸರಕಾರ ಕೂಡ ಯಾವುದೋ ಒಂದು ಕಂಟಕದಿಂದ ಪಾರಾದೆ ಅಂತ ಅಂದುಕೊಳ್ತಾಗಿತ್ತು. ಒಂದು ದೊಡ್ಡ ಹೋರಾಟ ನಿಂತೋಗಿತ್ತು. ಉತ್ತರ ಕರ್ನಾಟಕದಲ್ಲಿ ಸಂಚಲನದ ಹೋರಾಟಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಇದೆಲ್ಲ ನಡೆದಿದ್ದು ಒಂದು ಕಡೆ ಮಾತ್ರ. ಮತ್ತೊಂದು ಕಡೆ ಇದ್ದಿದ್ದು ಅದೇ ಬೆಂಕಿ, ಅದು ಹೋರಾಟದ ಬೆಂಕಿ. ಅಲ್ಲಿ ನಿಲ್ತು, ಇಲ್ಲಿ ತೀವ್ರಗೊಳ್ತು. ಇನ್ನೂ ಆರಿಲ್ಲ ಕಬ್ಬಿನ ಕಿಚ್ಚು. ಹೇಗಿದೆ ಕಬ್ಬಿನ ಕಿಚ್ಚು ಪಾರ್ಟ್ 2. 9 ದಿನ ಆಯ್ತು. ಈ 9 ದಿನ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಹೊತ್ತಿ ಉರಿದಿದ್ವು. ಬೆಳಗಾವಿ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಸಾವಿರಾರು ರೈತರು ಸೇರಿ ಹಗಲು ರಾತ್ರಿ ಹೋರಾಟ ಮಾಡಿದ್ರು. ಹೋರಾಟ ಅಂದ್ರೆ ಅಂತಿಂತ ಹೋರಾಟ ಅಲ್ಲ, ಅದು ಭಯಾನಕ ಹೋರಾಟ. ಒಂದಷ್ಟು ಸ್ಥಳಗಳಲ್ಲಿ ರೈತರು ಧರಣಿ ಕೂತ್ಕೊಂಡು ಸರಕಾರದ ವಿರುದ್ಧ ಘೋಷಣೆಗಳನ್ನು ಮನವಿಗಳನ್ನ ಮಾಡಿಕೊಂಡ್ರೆ, ಇನ್ನು ಒಂದಷ್ಟು ಸ್ಥಳಗಳಲ್ಲಿ ಹೋರಾಟ ಹಿಂಸಾತ್ಮಕ ರೂಪ ಪಡೆದುಕೊಳ್ತು. ಹೆದ್ದಾರಿಗಳು ಬಂದಾದವು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಇಷ್ಟೇ ಅಲ್ಲ, ಕೆಲವೊಂದು ಹೋರಾಟದ ಸ್ಥಳಗಳಲ್ಲಿ ಎಲ್ಲಿಂದಲೂ ಕಲ್ಲುಗಳು ತೂರಿ ಬಂದವು. ಪೊಲೀಸರ ವಾಹನಗಳೇ ಧ್ವಂಸಗೊಂಡ್ವು. ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಂಡಿದ್ದು ಸರಕಾರವನ್ನ ಕಂಗೆಡಿಸಿತ್ತು. ಕೊನೆಗೆ ಸರಕಾರವೇ ಮಣಿದು ರೈತರಿಗೆ ಸಮಾಧಾನ ಮಾಡೋಕೆ ಮುಂದಾಯ್ತು. ರೈತರ ಬೇಡಿಕೆಗಳನ್ನು ಈಡೇರಿಸೋಕೆ ಕ್ರಮ ಕೈಗೊಳ್ತು. ಆದರೆ ಒಂದಷ್ಟು ರೈತರು ಸರಕಾರದ ನಿರ್ಧಾರವನ್ನು ಸ್ವಾಗತ ಮಾಡಿದ್ರೆ, ಇನ್ನೂ ಒಂದಷ್ಟು ರೈತರು ಸರಕಾರದ ಆಫರ್ ಅನ್ನೇ ರಿಜೆಕ್ಟ್ ಮಾಡಿದ್ದಾರೆ. ಸರ್ಕಾರ ರೈತರ ಹೋರಾಟ ತಣ್ಣಗಾಗಿಸೋಕೆ ಕೆಲವು ಕ್ರಮ ಕೈಗೊಂಡಿತ್ತು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಮಹತ್ವದ ನಿರ್ಧಾರ ಕೈಗೊಳ್ತು. ಇದರಲ್ಲಿ ಕಾರ್ಖಾನೆಗಳು 3,250 ರೂಪಾಯಿ ನೀಡಲಿದ್ದು, ಸರ್ಕಾರ 50 ರೂಪಾಯಿ ಸಹಾಯಧನ ನೀಡುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿತ್ತು. ಸರ್ಕಾರ ಈ ನಿರ್ಧಾರವನ್ನ ಘೋಷಿಸಿದ ತಕ್ಷಣ ರೈತರು ಖುಷಿಯಾಗಿದ್ರು. ಹಲವಾರು ಕಡೆಗಳಲ್ಲಿ ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದ್ರು. ಸರ್ಕಾರ ತಮ್ಮ ಸಮಸ್ಯೆಗೆ ಸ್ಪಂದಿಸಿದೆ ಅಂತ ಅಂದುಕೊಂಡ್ರು. ಆದ್ರೆ ಇನ್ನು ಹಲವಾರು ಸ್ಥಳಗಳಲ್ಲಿ ಮಾತ್ರ ಪ್ರತಿಭಟನೆ ನಡೀತಾಗಿದೆ. ಸರ್ಕಾರ ಗೊಂದಲ ಸೃಷ್ಟಿಸೋ ಕೆಲಸ ಮಾಡಿದೆ ಅಂತಿದ್ದಾರೆ ಈಗ ಪ್ರತಿಭಟನೆ ಮಾಡ್ತಾ ಇರೋ ರೈತರು.
ಇಷ್ಟಕ್ಕೂ ಪ್ರತಿಭಟನೆ ನಡೀತಾಗಿರೋದೆಲ್ಲಿ ಗೊತ್ತಾ? ವಿಜಯಪುರ ಮತ್ತು ಬಾಗಲಕೋಟೆಯಲ್ಲಿ. ಬೆಳಗಾವಿಯಲ್ಲಿ ಪ್ರತಿಭಟನೆ ವಾಪಸ್. ಹೌದು, ಬೆಳಗಾವಿಯಲ್ಲಿ ಮಾತ್ರ ರೈತರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಉಳಿದ ಕೆಲವು ಕಡೆ ಹೋರಾಟ ಇನ್ನೂ ಮುಂದುವರೆದಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋ ಸರ್ಕಾರದ ನಿರ್ಧಾರವನ್ನ ಕೆಲವೆಡೆ ರೈತರು ವಿರೋಧಿಸಿದ್ದಾರೆ. ಪ್ರತಿ ಟನ್ಗೆ ನಮಗೆ 3,300 ಬೇಕಿಲ್ಲ, 3,500 ಕೊಡಿ ಅಂತಾಗಿದ್ದಾರೆ. ಬಾಗಲಕೋಟೆಯ ಹಲವೆಡೆ ಮತ್ತು ವಿಜಯಪುರದ ಹಲವೆಡೆ ರೈತರು ತಮ್ಮ ಹೋರಾಟ ನಡೆಸ್ತಾಗಿದ್ದಾರೆ. ಹೌದು, ವಿಜಯಪುರ ನಗರದ ಗಗನ್ ಮಹಲ್ ಬಳಿ ಧರಣಿ ಸತ್ಯಾಗ್ರಹ ನಡೆದಿದೆ. ಅಲ್ಲಿ ಸತ್ಯಾಗ್ರಹಕ್ಕೆ ಕುಳಿತುಕೊಂಡ ರೈತರು ರಿಕವರಿ ವಿಚಾರದಲ್ಲಿ ತಮಗೆ ಅನ್ಯಾಯವಾಗ್ತಿದೆ ಅಂತಿದ್ದಾರೆ. ಇದೇ ರೀತಿ ಬಾಗಲಕೋಟೆಯ ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ವೇದಿಕೆ ಹಾಕಿ ತಮ್ಮ ಹೋರಾಟವನ್ನು ಮುಂದುವರೆಸಿದ್ದಾರೆ ರೈತರು. ಇಷ್ಟಕ್ಕೂ ಏನೇ ಗೊಂದಲ, ಯಾಕೀ ಪ್ರತಿಭಟನೆ ಗೊತ್ತ? ಎಲ್ಲಿದೆ ನೋಡಿ. ರಿಕವರಿ ಆಧಾರದಲ್ಲಿ ರಾಜ್ಯ ಸರ್ಕಾರದಿಂದ ದರ ನಿಗದಿಯಾಗಿದೆ. ಆದರೆ ಬಾಗಲಕೋಟೆ, ವಿಜಯಪುರದಲ್ಲಿ ಕಡಿಮೆ ರಿಕವರಿ ಇದೆ. ಕಡಿಮೆ ರಿಕವರಿ ಕಾರಣಕ್ಕೆ ರೈತರಿಗೆ ಕಡಿಮೆ ಲಾಭವಾಗುತ್ತೆ. 50 ರೂಪಾಯಿ ವಿಚಾರದಲ್ಲೂ ರೈತರಿಗೆ ಗೊಂದಲವಿದೆ. ಮಾಲೀಕರು 50 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ನೀಡಬೇಕು. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಪಡಿಸಬೇಕು ಅನ್ನೋ ಬೇಡಿಕೆಯೂಗಿದೆ. ವಿಜಯಪುರದಲ್ಲಿ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಮಾತಾಡಿದ್ದಾರೆ. ವಿಜಯಪುರ, ಬಾಗಲಕೋಟೆ ರೈತರಿಗೆ ಅನ್ಯಾಯವಾಗಲು ನಾವು ಬಿಡಲ್ಲ. 2 ಜಿಲ್ಲೆಯ ರೈತರಿಗೂ 3,300 ದರ ನೀಡಲೇಬೇಕು. ವಿಜಯಪುರ, ಬಾಗಲಕೋಟೆ ಕಾರ್ಖಾನೆ ಮಾಲೀಕರು ಒಪ್ಪುತ್ತಿಲ್ಲ ಅಂತ ಹೇಳಲಾಗ್ತಿದೆ. ಇದನ್ನು ಸಿಎಂ ಸರಿಪಡಿಸಬೇಕು ಅಂತಿದ್ದಾರೆ ಚೂನಪ್ಪ ಪೂಜಾರಿ. ಇದೆ ಕಾರ್ಖಾನೆಯವರು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 3,250 ರೂಪಾಯಿ ಕೊಡಕ್ಕೆ ಒಪ್ಕೊಂಡ್ರೆ ಸರ್ಕಾರ 50 ರೂಪಾಯಿ ಕೊಡ್ಲಿಕ್ಕೆ ಒಪ್ಪಂದು ನಮ್ಮ ಸರಾಸರಿ 300 ರೂಪಾಯಿ ಆಯ್ತು. ನಾವು ಒಪ್ಕೊಂಡಿವಿ. ಬೆಳಗಾವಿದವರು ನಮ್ಮೆಲ್ಲ ಕಬ್ಬು ಬೆಳೆಗಾರ ಒಪ್ಪಿಗೆ ಮೇರೆಗೆ ನಾನು ಒಪ್ಕೊಂಡಿದ್ದೀವಿ. ಅಲ್ಲಿ ಬಾಗಲಕೋಟೆಯಲ್ಲಿ ಸ್ವಲ್ಪ ರಿಕವರಿ ಆಧಾರ ಮೇಲೆ ಕಾರ್ಖಾನೆಯವರು ಮಣ್ತನ ಮಾಡ್ತಾ ಇದ್ದಾರೆ. ಬಿಜಾಪುರದಲ್ಲಿ ಮಣ್ತನ ಮಾಡ್ತಾ ಇದ್ದಾರೆ. 50 ರೂಪಾಯಿ ಇನ್ನೂ ಕೊಡೋಕ್ಕಾಗಲ್ಲ ಅಂತೇಳಿ ಅದು ರಾಜ್ಯದ ಮುಖ್ಯಮಂತ್ರಿ ಅವ್ರ ಜವಾಬ್ದಾರಿ. ನಿನ್ನೆ ಅವ್ರು ಭರವಸೆ ಕೊಟ್ಟೆಲ್ಲ ಕಾರ್ಖಾನೆ ಅವ್ರು ಬಿಜಾಪುರ ಬೆಳಗಾವಿ ಮಂತ್ರಿಗಳನ್ನ ಅಷ್ಟೇ ಕರೆದಿಲ್ಲ. ನಿರಾಣಿನೂ ಇದ್ದಲ್ಲಿ ಎಲ್ಲ ಕಾರ್ಖಾನೆ ಮಾಲೀಕರಿದ್ರು. ಅವ್ರು ಅದಕ್ಕೆ ಯಾರ್ಯಾರು ಅಸಮಾಧಾನ ಮಾಡ್ಯಾರೋ ಅದನ್ನ ಮುಖ್ಯಮಂತ್ರಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರು. ಭಾಳ ಅತಿಯಾಗಿ ನಾವು ಕೊಡೋದಿಲ್ಪ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಇನ್ನು 50 ಕೊಟ್ಟು ಅವ್ರಿಗೂ ಕೂಡ 300 ಕೊಡಲೇಬೇಕು. ಯಾವ ಬಿಡೆ ಇಲ್ಲ. ಅದಕ್ಕೆ ಇಡೀ ಬೆಳಗಾವಿ ಇರಲಿ, ಇಡೀ ರಾಜ್ಯದ ರೈತ ಸಂಘದ ಪರವಾಗಿ ನಾವು ಸಂಪೂರ್ಣ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರಕ್ಕೆ ಸಂಪೂರ್ಣ ಬೆಂಬಲ ನಿಂತ ಅದನ್ನು ಕೂಡ ಸರಿ ಮಾಡಿಸ್ತಕ್ಕಂಥದ್ದು ಕೂಡ ನಾವು ನಿರಂತರವಾಗಿ ಬೆನ್ನೈತಂದು ಮಾಡ್ತೀವಿ. ಇನ್ನು ಬಾಗಲಕೋಟೆಯಲ್ಲೂ ರೈತರು ಸರ್ಕಾರದ ನಿರ್ಧಾರವನ್ನ ಒಪ್ಪಿಕೊಳ್ಳುತ್ತಿಲ್ಲ. ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಮುಧೋಳ ರೈತರು ಆಕ್ರೋಶ ಹೊರಹಾಕಿದ್ರು. 3,500 ರೂಪಾಯಿ ಬೆಲೆ ಸಿಗೋವರೆಗೂ ರೈತ ಸಂಘದಿಂದ ಹೋರಾಟ ಮಾಡಲಾಗುವುದು ಅಂತ ತೀರ್ಮಾನಿಸಿದ್ದಾರೆ. ಏನ್ ಹೇಳ್ಬೇಕಾಗಿತ್ತು ಮುಖ್ಯಮಂತ್ರಿಗಳಂದ್ರೆ 3,300 ರೂಪಾಯಿ ಮೊದಲೇ ಕಂತಿನ 14 ದಿನದಾಗ ಸೋರೇಟ್ ಕಾಯ್ದೆ ಪ್ರಕಾರ ರೈತರ ಖಾತೆಗೆ ಬರಬೇಕು. ಎಲ್ಲಾ ಕಾರ್ಖಾನೆಗಳು ₹1 ಒಂದೇ ರೇಟ್ ಕೊಡ್ಬೇಕಂತ ಹೇಳ್ಬೇಕಾಗಿತ್ತಲ್ಲ. ಅದನ್ನ ಬಿಟ್ಟು ರಿಕವರಿ ಆಧಾರ ಅಂದ್ರೆ ರಿಕವರಿ ಒಪ್ಪುದಿಲ್ಲ. ಆ ದೃಷ್ಟಿಯಿಂದ ಈ ವರ್ಷದ್ದು 3,500 ರೂಪಾಯಿ ನಮ್ಮ ಬೇಡಿಕೆ, ನಮ್ದು ಮೊದಲೇ ಕಂತಿನ. ಆ ದೃಷ್ಟಿಯಿಂದ ಇದು ಹೋರಾಟ ಮುಂದುವರೆದೈತಿ. ರೈತರನ್ನ ಕನ್ಫ್ಯೂಸ್ ಮಾಡ್ತಾರೆ ಈ ಕಾರ್ಖಾನೆ ಮಾಲೀಕರು, ಸರ್ಕಾರಗಳು ಕೂಡ. ಈ ಸರ್ಕಾರ ಯಾವಾಗಾದ್ರೂ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಈ ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ರೈತರ ಪರವಾಗಿ ಕೆಲಸ ಮಾಡಿಲ್ಲ. ದರ ನಿಗದಿ ಗೊಂದಲ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಎಲ್ಲ ಕಾರ್ಖಾನೆಯವರನ್ನು ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಕಾರ್ಖಾನೆಯವರೆಲ್ಲರೂ ಒಪ್ಪಿದ್ದಾರೆ. ಬಾಗಲಕೋಟೆ, ವಿಜಯಪುರದಲ್ಲಿ ಗೊಂದಲ ಆಗಿದೆ. ಕಬ್ಬು, ಸಕ್ಕರೆ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು. FRP ದರ ನಿಗದಿ ಮಾಡಿದ್ದು ಕೇಂದ್ರ ಸರ್ಕಾರ ಎಂದಿದ್ದಾರೆ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು, ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ. ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆನಲ್ಲಿ ಸ್ವಲ್ಪ ಗೊಂದಲ ಇದೆ. ಇದು ಕಬ್ಬು ಏನು ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಮಾಲೀಕರು ಹೆಚ್ಚುವರಿ 50 ರೂಪಾಯಿ ಕೊಡ್ತಾರೋ ಕೊಡಲ್ವೋ ಅನ್ನೋ ಡೌಟ್ ಇದೆ. ಈ ಬಗ್ಗೆ ಸ್ವತಃ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ 3,500 ರೂಪಾಯಿ. ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ
ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡ್ತದೆ. DC ಏನು ಹೇಳಿದ್ದಾನೆ, 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ. ಒಟ್ಟಿನಲ್ಲಿ ಕಬ್ಬಿನ ಕಿಚ್ಚು ಇನ್ನೂ ಆರಿಲ್ಲ. ಬಾಗಲಕೋಟೆ ಮತ್ತು ವಿಜಯಪುರದಲ್ಲಿ ಹೋರಾಟ ಮುಂದುವರೆದಿದ್ದು ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.